ಶೇಷಾಸನ ಹೆಡ್ ಸ್ಟ್ಯಾಂಡ್ ಪೋಶ್ಚರ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಸಂಜನಾ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅಡ್ವಾನ್ಸ್ ಆಸನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ಶೇಷಾಸನ. ಬನ್ನಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನಮಸ್ತೆ ಫ್ರೆಂಡ್ಸ್, ನಾನು ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್. ಇವತ್ತು ಈ ದಿನದ ನನ್ನ ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ಆಸನವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಸರಳವಾಗಿ ಮಾಡುವಂಥ, ಸ್ಟೆಪ್ ಬೈ ಸ್ಟೆಪ್ ಮಾಡುವಂಥ ಆಸನ. ಸ್ವಲ್ಪ ಕ್ರಿಟಿಕಲ್ ಅನಿಸ್ಬೋದು, ಬಟ್ ನಿರಂತರ ಪ್ರಯತ್ನದಿಂದ ಈ ಆಸನವನ್ನು ಮಾಡ್ಬೋದು. ಹಾಗೆ ಈ ಆಸನ ಮಾಡುವಾಗ ಏನೆಲ್ಲ ಪ್ರಯೋಜನ ಇರೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಇದು ಒಂದು ಆಸನ, ಶೀರ್ಷಾಸನ, ಹೆಡ್ ಸ್ಟ್ಯಾಂಡಿಂಗ್ ಆಸನ. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ. ಹಾಗೆ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಸ್ಟಾರ್ಟ್ ಮಾಡೋಣ. Salamba Shirshasana or Urdhva Dandasana. Actually, Salamba means support, Shirsha means head. This is the headstand pose, one of the most important yogic asana. It's the basic posture. It has several variations which are described later as the Shirshasana cycle. The technique of doing it is given at length into two parts because it is, first one is beginners and the second one is for those who can remain balanced in the pose. And now, attention, it is especially directed to the hints on the Shirshasana given the 2-3 technique. Come on, start ಮಾಡುವ. Spread a blanket fold on the floor. ಮುಖ್ಯವಾಗಿ ಅಂದರೆ ಮ್ಯಾಟಿನ ಮಧ್ಯಭಾಗದಲ್ಲಿ. ಅಂಡ್ ಮೀನ್ಸ್ ಯಾವತ್ತು ಫಸ್ಟ್ ಟೈಮ್ ಮಾಡುವಾಗ ವಾಲಿಗೆ ನಿಯರ್ ಆಗಿರಲಿ. ಪಾರ್ಟ್ 1 ಅಂತ ಟೆಕ್ನಿಕನ್ನು ಯೂಸ್ ಮಾಡಿ ಫಸ್ಟ್ ವಾಲಿಗೆ ಹತ್ತಿರ ಇರಲಿ, ಆರ್ ಕಾರ್ನರ್ ಆಫ್ ದ ವಾಲ್, ಎರಡು ಗೋಡೆಯ ಮಧ್ಯಭಾಗದಲ್ಲಿರಬೇಕು. ನಾನಿಲ್ಲಿ ಗೋಡೆಯ ಪಕ್ಕದಲ್ಲೇ ಇಟ್ಕೋತೀನಿ. ಟೆಕ್ನಿಕ್ 1ನಲ್ಲಿ ಹಿಯರ್ ರೆಸ್ಟ್ ದ 4 arms on the center of the blanket while doing so. Take care that the distance between the elbows on the floor is not wider than the shoulder. Interlock the fingers right up to the fingertips so that the palms form a cup. See here, place the side of the palms near the little finger on the blanket. While going up onto your head or balancing, the fingers should be kept tightly locked. If they are left loose, the weight of the body falls on them and the arms ache. So remember to lock them well. ಸರಿಯಾಗಿ ಲಾಕ್ ಮಾಡಿ ಬ್ಯಾಲೆನ್ಸ್ ಮಾಡಿದರೆ ಮಾತ್ರ ನಿಮಗೆ ಅಲ್ಲಿ ಹೆಡ್ ಸ್ಟ್ಯಾಂಡ್ ಪೋಸ್ ಕರೆಕ್ಟ್ ಆಗಲಿಕ್ಕೆ ಸಾಧ್ಯ. ಸೊ ಸಮ್ ವೇರಿಯೇಷನ್ಸ್ ಆಫ್ ದ ಹೆಡ್ ಸ್ಟ್ಯಾಂಡ್ posture. Now slowly, when you inhale, come up and exhale slowly down. After the Shirshasana, you should come to Shashankasana. Okay? Now, that takshana Shashankasana ಮಾಡಲೇಬೇಕು. So, rest the crown of the head only on the blanket so that the back of the head touches the palms which are cupped. Do not rest the forehead nor the back but only crown of the head on the ground. ಈಗ ಸ್ವಲ್ಪ ಗ್ಯಾಪಲ್ಲಿ ಮಾಡ್ತಾ ಇದ್ದೇನೆ ನಾನು, ಗೋಡೆ ಬಿಟ್ಟು. ಇದನ್ನು ಸುಮಾರು ನೀವು 1 ತಿಂಗಳವರೆಗೆ ನೀವು ಇಷ್ಟು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟಿಗೆ ನಿಮ್ಮ ಹಿಪ್ಸನ್ನು ಮೇಲೆ ಎತ್ತಿ, ಕಾಲ್ ಬ್ಯಾಲೆನ್ಸ್ ಇರಲಿ. ವೆನ್ ಯು ಎಕ್ಸೇಲ್, ಟೇಕ್ ಎ ಜೆಂಟ್ಲ್ ಸ್ವಿಂಗ್ ಫ್ರಮ್ ದ ಫ್ಲೋರ್ ಆ್ಯಂಡ್ ಲಿಫ್ಟ್ ದ ಲೆಗ್ಸ್ ಆಫ್ ದ ಗ್ರೌಂಡ್ ವಿತ್ ದ bent knees. Okay? Take the swing in such a way that the both feet leave the floor simultaneously. After staying in the final position to capacity from 1 to 5 minutes, ನಿಮಗೆ ಎಷ್ಟೊತ್ತಾಗ್ತದೆ ಅಷ್ಟೊತ್ತು ಮಾತ್ರ ಇರಿ. ಸಿ ಇದು ಸಮ್ ವೇರಿಯೇಷನ್ಸ್. ಇದು ನಿಮಗೆ ಪರ್ಫೆಕ್ಟ್ ಆದಮೇಲೆ ಇದೆಲ್ಲ ಥರ ಮಾಡ್ಬೋದು. ಪಾರ್ಶ್ವ ಶೀರ್ಷಾಸನವನ್ನು ಮಾಡ್ಬೋದು, ಹಲವಾರು ರೀತಿಯ ಶೀರ್ಷಾಸನದಲ್ಲಿ ಪದ್ಮಾಸನ ಮಾಡ್ಬೋದು. ಸೊ ಬರುವಾಗ ವೆನ್ ಯು exhale, come down and relax with Shashankasana. So now it is finally without wall support. Part 3 ಈಗ ನೋಡ್ತಾ ಬನ್ನಿ. ಬಿ ಕೇರ್ಫುಲ್. ಇದು ಮಾಡುವ ಒಂದು 4 to 5 months ನಿಮಗೆ ರೆಗ್ಯುಲರ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ವಿತೌಟ್ ವಾಲ್, ಈಗ
ನೀವು ಕೈ ಇಂಟರ್ಲಾಕ್ ಮಾಡ್ತಿರಲ್ಲ ಅದೇ ಮೇನ್. ಸೊ ನಿಮ್ಮ ಬಾಡಿ ಬ್ಯಾಲೆನ್ಸ್ ಬೋತ್ ದ ಶೋಲ್ಡರ್. ರಿಮೆಂಬರ್, ಇದನ್ನು ಮಾಡುವಾಗ ಯೋಗ ಇನ್ಸ್ಟ್ರಕ್ಟರ್ ಗುರು ಗೈಡೆನ್ಸನ್ನು ತಗೊಳ್ಳೇಬೇಕು. ಅದರ್ವೈಸ್ ನೀವೇ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಎಸ್. ವಾಟ್ ಇಸ್ ದ ಬೆನಿಫಿಟ್ ಆಫ್ ಆಸನ? ಏನು ಲಾಭ? ಶೇಷಾಸನ, ದ ಕಿಂಗ್ ಆಫ್ ಆಲ್ ಆಸನಾಸ್ ಆ್ಯಂಡ್ ದ ರೀಸನ್ ಆರ್ ನಾಟ್ ಹಾರ್ಡ್ ಟು ಫೈಂಡ್. ವೆನ್ ವಿ ಆರ್ ಬಾರ್ನ್, ತಾಯಿ ಗರ್ಭದಿಂದ ಬರುವ ಮಗು ನ್ಯಾಚುರಲಿ ಆ್ಯಂಡ್ ನಾರ್ಮಲಿ ತಲೆಯ ಮುಂದೆ ಮಾಡಿ ಬರುತ್ತೆ. ದ ಸ್ಕಲ್ ಎನ್ಕೇಸಸ್ ದ ಬ್ರೈನ್ ವಿಚ್ ಕಂಟ್ರೋಲ್ಸ್ ದ ನರ್ವ್ ಸಿಸ್ಟಮ್ ಆ್ಯಂಡ್ ದ ಆರ್ಗನ್ಸ್ ಆಫ್ ಸೆನ್ಸ್. ವಿತೌಟ್ ವಾಲ್ ಸಪೋರ್ಟ್ ಮಾಡುವಾಗ 2-3 ಸಲ ಬೀಳೋ ಚಾನ್ಸ್ ಇರುತ್ತೆ, ಬಟ್ ಕೇರ್ಫುಲಿ. ದ ಬ್ರೈನ್ ಈಸ್ ದ ಸೀಟ್ ಆಫ್ ಇಂಟೆಲಿಜೆನ್ಸ್, ನಾಲೆಜ್ ಆ್ಯಂಡ್ ಡಿಸ್ಕ್ರಿಮಿನೇಷನ್, ವಿಸ್ಡಮ್ ಆ್ಯಂಡ್ ದ ಪವರ್. ಇಟ್ ಈಸ್ ದ ಸೀಟ್ ಆಫ್ ದ ಬ್ರಹ್ಮನ್, ದ ಸೋಲ್. ದ ಭಗವದ್ಗೀತಾ ಸೇಸ್ ಸತ್ವ, ರಾಜಸ್ ಆ್ಯಂಡ್ ತಮಸ್. Such are the qualities. Matter born. They bind fast. The head is the center of the sattvika qualities which control the discrimination. The trunk of rajasic qualities which control the passion, emotions and actions. And the region below the diaphragm of tamasic qualities which controls our sex pleasure, like the enjoyment of food and drink and the thrills and the pleasure of sex. You should regular practice of Sheshasana makes healthy pure blood flow through the brain cells. ನಿರಂತರವಾಗಿ ಮಾಡೋದ್ರಿಂದ ನಿಮಗೆ ನಿದ್ರಾಹೀನತೆ ಇರ್ಬೋದು ಅಥವಾ ಮೆಮೊರಿ ಪವರ್ ಲಾಸ್ ಆಗಿರ್ಬೋದು. ವಿಟಾಲಿಟಿ ಹ್ಯಾವ್ ರಿಕವರ್ಡ್ ಬೈ ದ ರೆಗ್ಯುಲರ್ ಆ್ಯಂಡ್ ಕರೆಕ್ಟ್ ಪ್ರಾಕ್ಟೀಸ್ ಆಫ್ ದಿಸ್ ಆಸನ ಆ್ಯಂಡ್ ಹ್ಯಾವ್ ಬಿಕಮ್ ಮೈ ಫೌಂಟೇನ್ಸ್ ಆಫ್ ಎನರ್ಜಿ. ಓಕೆ, ನಿರಂತರ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ. ಸ್ನೇಹಿತರೆ, ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಮಾಡ್ತಾ ಬನ್ನಿ. ಬಿ ಕೇರ್ಫುಲ್. ಎಸ್ ಫ್ರೆಂಡ್ಸ್, ಇದರೆಲ್ಲ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಶೀರ್ಷಾಸನ ಮಾಡೋದು ಹೇಗೆ ಅಂತೇಳಿ. ಸೊ ನೀವು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬನ್ನಿ. ಇದರ ಬೆನಿಫಿಟನ್ನು ಆಲ್ರೆಡಿ ಹೇಳಿದ್ದೀನಿ. ಮುಂದಿನ ನನ್ನ ವಿಡಿಯೋದನ್ನು ಬೇರೆ ಒಂದು ವಿಶೇಷ ಆಸನದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.